ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಈ ವಿಡಿಯೋನಂತೂ ನೋಡಲೇಬೇಕು. ಯಾಕಂದರೆ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಈಸಿಯೆಸ್ಟ್ ವೇಯಲ್ಲಿ ದುಡ್ಡು ಮಾಡಬೇಕು ಅಂದರೆ ಇದನ್ನು ನಾನಂತೂ ನೀವು ತಿಳ್ಕೊಳ್ಳೇಬೇಕು. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ನೀವು 3 ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಂದರೆ ಡೈರೆಕ್ಟ್ ನೀವು ಕಂಪನಿ ಶೇರ್ನ ಬೈ ಮಾಡ್ಬೋದು. ಇನ್ನು ಎರಡನೇ ಥರ ಇದೆ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನು ಮೂರನೇದು ETF. ಇದ್ರ ಬಗ್ಗೆ ತುಂಬ ಕಡಿಮೆ ಜನ ಮಾತಾಡ್ತಾರೆ, ಇದ್ರ ಬಗ್ಗೆ ತುಂಬ ಕಡಿಮೆ ಜನಕ್ಕೆ ಗೊತ್ತು. ನೀವೇನಾದರೂ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಸ್ಟಾಕು ಮತ್ತು ಮ್ಯೂಚುವಲ್ ಫಂಡ್ ಇವು ಎರಡಕ್ಕಿಂತ ಬೆಟರಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ನೀವೊಬ್ಬರು ಸ್ಮಾರ್ಟ್ ಇನ್ವೆಸ್ಟರ್ ಆಗಿದ್ದೀರಾ ಅಂತ. ಯಾವ ರೀತಿ ETF ಸ್ಟಾಕ್ಸು ಮತ್ತು ಮ್ಯೂಚುವಲ್ ಫಂಡ್ಗಿನ ಬೆಟ್ರು ಅಂತ ನಾವು ವಿಡಿಯೋದಲ್ಲಿ ನೋಡೋಣ. ಇದಷ್ಟೇ ಅಲ್ಲ, ETF ಅಂದರೆ ಏನು, ETF ಯಾವ ರೀತಿ ಕೆಲಸ ಮಾಡುತ್ತೆ, ಇದರಲ್ಲಿ ಯಾವ ಥರ ETFಸ್ಗಳು ಬರುತ್ತೆ, ETFನ ನಾವು ಹೇಗೆ ಸೆಲೆಕ್ಟ್ ಮಾಡಬೇಕು, ETF ಅಲ್ಲಿ ನಾವು ಹೇಗೆ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬೈ ಮಾಡಬೇಕು ಅಂತ ಬಿಟ್ಟು ಪ್ರಾಕ್ಟಿಕಲಾಗಿ ನಿಮ್ಗೆ ತೋರಿಸ್ತೀನಿ. ಅಫ್ಕೋರ್ಸ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಆದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಮ ಪೂರ್ತಿಯಾಗಿ ನಿಮಗೆ ETF ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ETF ಅಂದರೆ ಏನು. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಯಾವ ರೀತಿ ನೀವು ಸ್ಟಾಕ್ಸನ್ನು NSE ಮತ್ತು BSE ಲಿಸ್ಟ್ ಆಗಿ ಯಾವ ರೀತಿ ನಿಮಗೆ ಮಾರ್ಕೆಟ್ ಓಪನ್ ಇರೋ ಟೈಮಲ್ಲಿ ಬೈ ಮತ್ತು ಸೆಲ್ ಮಾಡೋದಕ್ಕೆ ಸಿಗುತ್ತಲ್ಲ, ಅದೇ ರೀತಿಯೇ ETF ಕೂಡ ಮಾರ್ಕೆಟ್ ಟೈಮ್ ಓಪನ್ ಇದ್ದಾಗ ಬೈ ಮತ್ತು ನೀವು ಸೆಲ್ ಮಾಡ್ಬೋದು ಎಕ್ಸಾಕ್ಟ್ ಟೈಮಲ್ಲಿ. ಇದೇ ರೀತಿ ETF ಕೂಡ ವರ್ಕ್ ಆಗೋದು. ಇದು ಕೂಡ ಎಕ್ಸ್ಚೇಂಜಲ್ಲಿ ಬೈ ಮತ್ತು ಸೆಲ್ ಆಗ್ತಿರುತ್ತೆ. ಆದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮತ್ತು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಬೆಟರ್ ಆಗಿರುತ್ತೆ. ಯಾಕೆ ಬೆಟರ್ ಅಂದರೆ, ನಾವು ಇದನ್ನ ಸುಮ್ಮನೆ ಬೆಟರ್ ಆಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಅದಕ್ಕೆ ಕಾರಣನೂ ಕೂಡ ಕೊಡಬೇಕು. ಯಾಕೆ ಬೆಟರ್ ಅಂದರೆ, ಈ ವಿಡಿಯೋನ ನೀವು ಫುಲ್ಲಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ETF ಇನ್ವೆಸ್ಟ್ಮೆಂಟು ಯಾಕೆ ಸ್ಟಾಕ್ಸ್ಗಿನ ಮತ್ತು ಮ್ಯೂಚುವಲ್ ಫಂಡ್ಗಿನ ಬೆಟರ್ ಆಗಿರುತ್ತೆ ಅಂತ. ಈಗ ನಾವು ಒಂದೊಂದಾಗಿ ರೀಸನ್ ನೋಡ್ತಾ ಹೋಗೋಣ. ಮೊದಲನೇದು ರಿಯಲ್ ಟೈಮ್. ನೀವು ರಿಯಲ್ ಟೈಮ್ ಅಂದರೆ, ಈಗ ಒಂದು ಶೇರ್ನ ಬೆಲೆ 100 ರೂಪಾಯಿ ಇದೆ ಅಂದ್ಕೊಳ್ಳಿ, ಆ 100 ರೂಪಾಯಿ ಕೊಟ್ಟು ಅವಾಗಲೇ ಅದನ್ನು ಬೈ ಮಾಡ್ಬೋದು. ಇಂಥ ಅವಕಾಶ ಸ್ಟಾಕ್ಸಲ್ಲಿದೆ, ಆದರೆ ಮ್ಯೂಚುವಲ್ ಫಂಡಲ್ಲಿಲ್ಲ. ಮ್ಯೂಚುವಲ್ ಫಂಡಲ್ಲಿ ಇವತ್ತೇನಾದರೂ ನಿಮ್ಮದು SIP ಕಟ್ ಆಗಿದೆ ಅಂದರೆ ನಿಮಗೆ ಯಾವ ಟೈಮಲ್ಲಿ ಕಟ್ ಆಗಿರುತ್ತಲ್ಲ ಅದೇ ಟೈಮಲ್ಲಿರೋ NAV ನಿಮ್ಗೆ ಸಿಗಲ್ಲ. NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ. ನಿಮ್ಮ ಬೆಳಗ್ಗೆನೇ ನಿಮ್ಮ ಅಮೌಂಟ್ ಕಟ್ ಆಗಿದ್ರು ಕೂಡ ನಿಮಗೆ ಕ್ಲೋಸಿಂಗ್ NAV, ಮಾರ್ಕೆಟ್ 3:30 ಕ್ಲೋಸ್ ಆಗುತ್ತಲ್ಲ, ಆ ಕ್ಲೋಸಿಂಗ್ NAVಗೆ ನಿಮ್ಮದು ಆರ್ಡರ್ ಪ್ಲೇಸ್ ಆಗುತ್ತೆ. ಆವಾಗ ಆ ಕ್ಲೋಸಿಂಗ್ NAVಲ್ಲಿ ಏನು ಪ್ರೈಸ್ ಇರುತ್ತಲ್ಲ ಆ ಪ್ರೈಸಲ್ಲೇ ನಿಮ್ಗೆ ಯೂನಿಟ್ ಅಲೋಕೇಶನ್ ಆಗೋದು. ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ಈ ಅವಕಾಶ ಇರಲ್ಲ. ಅದೇ ರೀತಿ ನೀವೇನಾದರೂ ETF ಅಲ್ಲಿ ನೋಡ್ತೀರಾ ಅಂದರೆ ETF ಅಲ್ಲೂ ಕೂಡ ಯಾವಾಗ ಕಣ್ಮುಂದೆ ಏನು ಪ್ರೈಸ್ ಕಾಣ್ತಿದೆಯಲ್ಲ ಅದೇ ಪ್ರೈಸಲ್ಲೇ ನೀವು ಬೈ ಮಾಡ್ಬೋದು, ಅದೇ ಪ್ರೈಸಲ್ಲಿ ನೀವು ಸೆಲ್ ಮಾಡ್ಬೋದು. ಇದು ETF ಅಲ್ಲೂ ಕೂಡ ಇದೆ, ಆದರೆ ಮ್ಯೂಚುವಲ್ ಫಂಡಲ್ಲಿಲ್ಲ. ಸೆಕೆಂಡು, ಡೈವರ್ಸಿಫಿಕೇಷನ್. ಫಾರ್ ಎಕ್ಸಾಂಪಲ್, ನೀವೇನಾದರೂ ಇನ್ಫೋಸಿಸ್ ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಕಂಪ್ಲೀಟ್ ದುಡ್ಡು ಇನ್ಫೋಸಿಸ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಇನ್ಫೋಸಿಸ್ ಕಂಪ್ನಿಯಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮ ದುಡ್ಡು ಕೂಡ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಅಂದರೆ ಆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ್ರ ಮೇಲೇ ನಿಮ್ಮ ದುಡ್ಡು ಡಿಪೆಂಡ್ ಆಗಿರುತ್ತೆ. ನಿಮ್ಮ ದುಡ್ಡು ಯಾವುದೇ ರೀತಿ ಡೈವರ್ಸಿಫಿಕೇಷನ್ ಆಗಿರಲ್ಲ. ಆದರೆ ಎಲ್ಲರೂ ಏನು ಹೇಳ್ತಾರೆ, ಡೈವರ್ಸಿಫಿಕೇಷನ್ ಮಾಡಬೇಕು ನಿಮ್ಮ ದುಡ್ಡನ್ನ ಅಂತ. ಅದು ಡೈವರ್ಸಿಫಿಕೇಷನ್ ನಿಮಗೆ ಸ್ಟಾಕ್ಸಲ್ಲಿ ಸಿಗಲ್ಲ. ಮ್ಯೂಚುವಲ್ ಫಂಡ್ ಕಡೆ ಬಂದರೆ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಡೈವರ್ಸಿಫಿಕೇಷನ್ ಸಿಗುತ್ತೆ. ಒಂದು 20 ಕಂಪ್ನಿ, 30 ಕಂಪ್ನಿ, 50 ಕಂಪ್ನಿಗಳು ಕೂಡಿ ಒಂದು ಫಂಡ್ನ ಮಾಡಿರ್ತಾರೆ, ಒಂದು ಮ್ಯೂಚುವಲ್ ಫಂಡ್ನ ಮಾಡಿರ್ತಾರೆ. ಅದರಲ್ಲಿ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಆಗುತ್ತೆ, ನಿಮ್ಮ ದುಡ್ಡು ಡೈವರ್ಸಿಫಿಕೇಷನ್ ಆಗುತ್ತೆ. ಅದೇ ರೀತಿ ETF ಅಲ್ಲಿ ಕೂಡ ಅದೇ ರೀತಿ ನಿಫ್ಟಿ 50 ETF ಇದೆ, ಇನ್ನೂ ಸುಮಾರು ETF ಇದೆ, ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಅದೇ ರೀತಿ ನಿಫ್ಟಿ 50 ETF ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ನಿಮ್ಮ ದುಡ್ಡು 50 ಕಂಪ್ನಿಗಳಲ್ಲೂ ಇನ್ವೆಸ್ಟ್ಮೆಂಟ್ ಆಗಿದೆ, ಇಲ್ಲೂ ಕೂಡ ನಿಮಗೆ ಡೈವರ್ಸಿಫಿಕೇಷನ್ ಸಿಗುತ್ತೆ. ಇನ್ನು ಮೂರನೇ ಪಾಯಿಂಟು, ಪ್ರೈಸಿಂಗ್ ಪವರ್. ಈ ಪ್ರೈಸಿಂಗ್ ಪವರ್ ಏನಂದರೆ, ನೀವು ಯಾವಾಗ ಬೇಕಾದರೂ ಬೈ ಮಾಡ್ಬೋದು, ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು, ಈ ರೀತಿ ಇರಬೇಕು. ನೀವೇನಾದರೂ ಸ್ಟಾಕ್ಸಲ್ಲಿ ಈಗ ಒಂದು ಸ್ಟಾಕ್ಸ್ 100 ರೂಪಾಯಿ ಕಾಣ್ತಾ ಇದೆ ಅಂದರೆ ಆ ಸ್ಟಾಕ್ಸ್ನ ನೀವು 100 ರೂಪಾಯಿಗೆ ಬೈ ಮಾಡ್ಬೋದು. ಅವಲ್ಲಿ ಪ್ರೈಸಿಂಗ್ ಪವರ್ ನಿಮ್ಮ ಕಡೆ ಇರುತ್ತೆ. ಈಗ ನೀವು ಮೊನ್ನೆ ನಡೆದಂಥ ಎಲೆಕ್ಷನಲ್ಲಿ ನೀವು ನೋಡ್ಬೋದು, ಎಲೆಕ್ಷನ್ ಟೈಮಲ್ಲಿ ಸುಮಾರು ಮಾರ್ಕೆಟ್ 8-10% ಕೆಳಗಡೆ ಬಿದ್ದಿತ್ತು. ಆದರೆ ಆ ಆಪರ್ಚುನಿಟಿನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋರಿಗೆ ಸಿಗಲಿಲ್ಲ. ಯಾಕಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಅವತ್ತೇ ದುಡ್ಡು ಕಟ್ ಆಗಿದ್ರು ಕೂಡ ಆ NAV ಕ್ಲೋಸಿಂಗ್ NAV ಮಾರನೇ ದಿನ ಕ್ಲೋಸಿಂಗ್ NAVಯಲ್ಲಿ ಅವ್ರಿಗೆ ಯೂನಿಟ್ ಅಲೋಕೇಶನ್ ಆಯಿತು. ಇದರಿಂದ ಅವ್ರಿಗೆ ಆ 8-10% ಮಾರ್ಕೆಟ್ ಬಿದ್ದಿದ್ದ ಆಪರ್ಚುನಿಟಿನ ಯೂಸ್ ಮಾಡೋಕ್ಕಾಗಲಿಲ್ಲ. ಅದೇ ಯಾರೆಲ್ಲ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅವ್ರಿಗೆ ಈ ಆಪರ್ಚುನಿಟಿ ಸಿಕ್ಕಿದೆ. ಅದೇ ರೀತಿ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅವ್ರಿಗೂ ಕೂಡ ಈ ಆಪರ್ಚುನಿಟಿ ಸಿಕ್ಕಿದೆ. ಇದರಲ್ಲಿ ಪ್ರೈಸಿಂಗ್ ಪವರು ಸ್ಟಾಕ್ಸಲ್ಲೂ ನೋಡೋಕ್ಕೆ ಸಿಗುತ್ತೆ, ಮ್ಯೂಚುವಲ್ ಫಂಡಲ್ಲಿ ಸಿಗಲ್ಲ. ಅದೇ ರೀತಿ ETF ಅಲ್ಲೂ ನಿಮಗೆ ಪ್ರೈಸಿಂಗ್ ಪವರ್ ಸಿಗುತ್ತೆ. ಇನ್ನು ನಾಲ್ಕನೇ ಪಾಯಿಂಟು, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಲೋಡ್. ಈ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಲೋಡು ಸ್ಟಾಕ್ಸಲ್ಲಿರಲ್ಲ. ಸ್ಟಾಕ್ಸಲ್ಲಿ ಬರೀ ಟ್ಯಾಕ್ಸಿಸ್ ಅದು ಅಂತ ಇರುತ್ತೆ. ಆದರೆ ಬೈ ಮಾಡ್ತಿದ್ದೀನಿ ಅಂದ ತಕ್ಷಣ ಚಾರ್ಜು, ಸೆಲ್ ಮಾಡ್ತಿದ್ದೀನಿ ಅಂತ ತಕ್ಷಣ ಚಾರ್ಜ್ ಅಂತ ಈ ರೀತಿ ಇರಲ್ಲ, ಟ್ಯಾಕ್ಸ್ನ ಬಿಟ್ಟು. ಮ್ಯೂಚುವಲ್ ಫಂಡ್ನ ನೀವೇನಾದರೂ ಒಂದು ವರ್ಷದ ಒಳಗಡೆ ಸೆಲ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಎಕ್ಸಿಟ್ ಲೋಡ್ ಇರುತ್ತೆ. ಅದೇ ರೀತಿ ETF ಅಲ್ಲೂ ನೀವು ಬೈ ಮಾಡ್ತಿದ್ದೀರಾ ಅಥವಾ ಸೆಲ್ ಮಾಡ್ತಿದ್ದೀರಾ ಅಂದರೆ ಯಾವುದೇ ರೀತಿ ನಿಮಗೆ ಎಕ್ಸಿಟ್ ಲೋಡ್ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟು, ಎಕ್ಸ್ಪೆನ್ಸ್ ರೇಷೋ. ಎಕ್ಸ್ಪೆನ್ಸ್ ರೇಷೋ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಎಕ್ಸ್ಪೆನ್ಸ್ ರೇಷೋ ಇರಲ್ಲ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಎಕ್ಸ್ಪೆನ್ಸ್ ರೇಷೋ ಇರುತ್ತೆ. ಯಾಕಂದರೆ ನಿಮ್ಮ ಪರವಾಗಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ AMC ಕಂಪ್ನಿಗಳು ಎಕ್ಸ್ಪೆನ್ಸ್ ರೇಷೋ ಅಂತ ಚಾರ್ಜ್ ಮಾಡ್ತಾರೆ, 1%, 2% ಈ ರೀತಿ. ಇಲ್ಲಿ ಎಕ್ಸ್ಪೆನ್ಸ್ ರೇಷೋ ಇರುತ್ತೆ. ನೀವೇನಾದರೂ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಎಕ್ಸ್ಪೆನ್ಸ್ ರೇಷೋ ಇರುತ್ತೆ, ಆದರೆ ತುಂಬ ಕಡಿಮೆ ಇರುತ್ತೆ. ನೀವು ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ಗಿನ ETF ಅಲ್ಲಿ ತುಂಬ ಎಕ್ಸ್ಪೆನ್ಸ್ ರೇಷೋ ಕಡಿಮೆ ಇರುತ್ತೆ. ನೀವೇನಾದರೂ ಅದನ್ನು ಕ್ಯಾಲ್ಕುಲೇಟ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಕಡಿಮೆ ಎಕ್ಸ್ಪೆನ್ಸ್ ರೇಷೋ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಾನು ಎಷ್ಟಿರುತ್ತೆ ಅಂತ ನಿಮ್ಗೆ ಮುಂದೆ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ಪಾಯಿಂಟು, ಲಿಕ್ವಿಡಿಟಿ.
ನೀವೇನಾದರೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಲಿಕ್ವಿಡಿಟಿ ಇರುತ್ತೆ, ಅಂದರೆ ತುಂಬ ಜನ ಅದನ್ನ ಬೈ ಮಾಡೋರು ಸೆಲ್ ಮಾಡೋರು ಈ ರೀತಿ ಇರ್ತಾರೆ. ಈಗ ಒಂದು ಟಾಟಾ ಮೋಟರ್ಸ್ ಶೇರ್ನ ನೀವು ಬೈ ಮಾಡಿದ್ದೀರಾ ಅಂದರೆ ಸೆಲ್ ಮಾಡೋರು ಇರ್ತಾರೆ, ನೀವು ಸೆಲ್ ಮಾಡ್ತಿದ್ದೀರಾ ಅಂದರೆ ಮತ್ತೆ ಅದನ್ನ ಬೈ ಮಾಡೋರು ಇರ್ತಾರೆ. ಇದನ್ನು ನಾವು ಲಿಕ್ವಿಡಿಟಿ ಅಂತೀವಿ. ಲಿಕ್ವಿಡಿಟಿ ಸ್ಟಾಕ್ಸಲ್ಲೂ ಇರುತ್ತೆ, ಮ್ಯೂಚುವಲ್ ಫಂಡಲ್ಲೂ ಲಿಕ್ವಿಡಿಟಿ ಇರುತ್ತೆ, ನೀವು ಯಾವಾಗ ಬೇಕಾದರೂ ಅದನ್ನು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಅದೇ ರೀತಿ ETF ಅಲ್ಲಿ ಕೂಡ ಹೇಗೆ ಸೇಮ್ ಆಗಿರುತ್ತೆ, ಅಲ್ಲಿ ಲಿಕ್ವಿಡಿಟಿ ಇಶ್ಯೂ ಇರೋದಿಲ್ಲ, ಅಲ್ಲಿ ಕೂಡ ನೀವು ಯಾವಾಗ ಬೇಕಾದರೂ ಬೈ ಮಾಡ್ಬೋದು ಮತ್ತು ಸೆಲ್ ಮಾಡ್ಬೋದು. ಇಷ್ಟೆಲ್ಲ ನೀವು ಪಾಯಿಂಟ್ಸ್ನ ನೋಡಿದ ಮೇಲೆ ನಿಮ್ಗೇನು ಗೊತ್ತಾಯಿತು, ಎಲ್ಲ ಕಡೆ ರೈಟ್ ಮಾರ್ಕು ETF ಅಲ್ಲೇ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು ಸ್ಟಾಕ್ಸ್ಗಿನ ಮ್ಯೂಚುವಲ್ ಫಂಡ್ಗಿನ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಬೆಟರ್ ಆಗಿರುತ್ತೆ ಅಂತ. ಈಗ ನಿಮಗೆ ಸ್ಟಾಕ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತು, ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅಂತಲೂ ಗೊತ್ತು, ಆದರೆ ETF ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ETF ಹೇಗೆ ವರ್ಕ್ ಆಗುತ್ತೆ ಅಂದರೆ, ಯಾವ ಥರ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಅಲ್ಲಿ ಕೂಡ ತುಂಬ ಕಂಪ್ನಿ ಇರುತ್ತೆ. ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಒಂದೇ ಕಂಪ್ನಿ ಇರಲ್ಲ, ಅಲ್ಲಿ ತುಂಬ ಕಂಪ್ನಿ ಇರುತ್ತೆ. ಆ ಎಲ್ಲ ಕಂಪ್ನಿನೂ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದೇ ರೀತಿ ETF ಅಂದರೂ ಕೂಡ ಅದು ಒಂದು ಎಲ್ಲ ಶೇರ್ಸ್ಗಳನ್ನ ಒಂದು ಬಾಸ್ಕೆಟ್ ಮಾಡಿಟ್ಟಿರುತ್ತೆ. ಇದರಲ್ಲೂ ಟೈಪ್ಸ್ ಆಫ್ ETFs ಇದೆ. ಇಲ್ಲಿನೂ ಕೂಡ ನಿಮಗೆ ಯೂನಿಟ್ಸ್ಗಳು ಸಿಗುತ್ತೆ. ಯಾವ ಥರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಯೂನಿಟ್ ಸಿಗುತ್ತಲ್ಲ, ಅದೇ ರೀತಿ ETF ಅಲ್ಲಿ ಕೂಡ ನಿಮಗೆ ಯೂನಿಟ್ ಸಿಗುತ್ತೆ. ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ AMC ಕಂಪ್ನಿಗಳಿರುತ್ತೆ, ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಈ ಕಂಪನಿ ನಿಮ್ಮ ಇನ್ವೆಸ್ಟ್ಮೆಂಟ್ನೆಲ್ಲನೂ ಡಿಸಿಷನ್ ತೊಗೊಳುತ್ತೆ, ಈ ಕಂಪ್ನಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ಟ್ರ್ಯಾಕ್ ಮಾಡುತ್ತೆ. ಅದೇ ರೀತಿ ETF ನ ಮಾರ್ಕೆಟ್ ಮೇಕರ್ಸ್ ಅಂತ ಇರ್ತಾರೆ. ಯಾವ ರೀತಿ AMC ಕಂಪ್ನಿ ಇರುತ್ತಲ್ಲ ಅದೇ ರೀತಿ ಮಾರ್ಕೆಟ್ ಮೇಕರ್ಸ್ ಇರ್ತಾರೆ. ಇವರು ETF ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ, ನಿಮ್ಮ ಇನ್ವೆಸ್ಟ್ಮೆಂಟ್ನ ಮ್ಯಾನೇಜ್ ಮಾಡ್ತಾರೆ. ನೀವು ಯಾವ ಥರ AMC ಕಂಪ್ನಿಗಳು ನಿಮ್ಮ ಮ್ಯೂಚುವಲ್ ಫಂಡ್ನ ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ, ಅದೇ ರೀತಿ ETF ನ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಮಾರ್ಕೆಟ್ ಮೇಕರ್ಸ್ಗಳಿರ್ತಾರೆ. ಮಾರ್ಕೆಟ್ ಮೇಕರ್ಸ್ಗಳಿಗೆ ಯೂನಿಟ್ಸ್ನ ಸಪ್ಲೈ ಮಾಡೋದು ಈ AMC ಕಂಪ್ನಿಗಳು. ಈ AMC ಕಂಪ್ನಿಗಳು ಮಾರ್ಕೆಟ್ ಮೇಕರ್ಸ್ಗೆ ತಮ್ಮ ಯೂನಿಟ್ಸ್ನ ಕೊಡ್ತಾರೆ. ಈ ಮಾರ್ಕೆಟ್ ಮೇಕರ್ಸ್ಗಳು ಅದನ್ನು ETF ಅಲ್ಲಿ ಎಕ್ಸ್ಚೇಂಜ್ ಆಗಿ ಲಿಸ್ಟ್ ಮಾಡ್ತಾರೆ, ಅದರಿಂದ ನೀವು ಬೈ ಮತ್ತು ಸೆಲ್ ಮಾಡ್ತಾರೆ. ಸಿಂಪಲ್ ಆಗಿ ಇದು ಮ್ಯೂಚುವಲ್ ಫಂಡ್ ಥರನೇ ವರ್ಕ್ ಆಗುತ್ತೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಅರ್ಥ ಆಗಲಿಲ್ಲ ಅಂದರೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಇದು ಕೂಡ ಮ್ಯೂಚುವಲ್ ಫಂಡ್ ಥರನೇ ಕೆಲಸ ಮಾಡುತ್ತೆ. ಮ್ಯೂಚುವಲ್ ಫಂಡ್ಗೂ ETF ಗೂ ಇರೋ ಒಂದೇ ಒಂದು ವ್ಯತ್ಯಾಸ ಏನಂದರೆ, ಮ್ಯೂಚುವಲ್ ಫಂಡಲ್ಲಿ ನೀವು SIP ಮಾಡ್ತಿದ್ದೀರಾ ಅಂದರೆ ತಿಂಗಳ ನಿಮ್ಮ ಅಮೌಂಟು ಕಟ್ ಆಗ್ತಿರುತ್ತೆ. ಅದು ಮಾರ್ಕೆಟ್ ಮೇಲಿರಲಿ ಕೆಳಗಡೆ ಇರಲಿ, ನೀವು ಒಂದು ಮ್ಯಾಂಡೆಂಟ್ರಿ ಮಾಡಿರ್ತೀರ, ತಿಂಗಳ ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ಕಟ್ ಆಗ್ತಿರುತ್ತೆ. ಆದರೆ ETF ಅಲ್ಲಿ ಹಾಗಾಗಲ್ಲ. ETF ಅಲ್ಲಿ ನೀವು ಖುದ್ದು ಹೋಗಿ ಬೈ ಮಾಡಬೇಕು. ಯಾವ ರೀತಿ ಸ್ಟಾಕ್ಸ್ನ ಬೈ ಮಾಡ್ತಿರಲ್ಲ ಅದೇ ರೀತಿ ಬೈ ಮಾಡಬೇಕು. ಮತ್ತು ನೀವು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಕೆಳಗೆ ಹೋಗ್ತಿದೆ ಇದನ್ನೆಲ್ಲ ನೀವು ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮಾರ್ಕೆಟ್ ಕೆಳಗೆ ಬಿದ್ದಾಗ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದರಲ್ಲಿ ಪ್ರೈಸಿಂಗ್ ಪವರ್ ನಿಮ್ಮ ಕೈಯಲ್ಲಿರುತ್ತೆ. ನೀವು ಯಾವಾಗ ಬೇಕಾದರೂ ಬೈ ಮಾಡ್ಬೋದು, ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು. ಆದರೆ ಮ್ಯೂಚುವಲ್ ಫಂಡಲ್ಲಿ ಹಂಗೆ ಆಗಲ್ಲ. ಅಲ್ಲಿ ಪ್ರತಿ ತಿಂಗಳು ಮಾರ್ಕೆಟ್ ಮೇಲಿದ್ದರೂ ಕೆಳಗಿದ್ರೂ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಆಗ್ತಿರುತ್ತೆ. ಇಷ್ಟೇ ವ್ಯತ್ಯಾಸ ನೀವು ತಿಳ್ಕೊಳ್ಳಿ. ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ETF ಅಲ್ಲಿ ನಿಮಗೆ ಇನ್ನೂ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಅಂತ. ಇವಾಗ ನಿಮ್ಗೆ ಅರ್ಥ ಆಯಿತು ETF ಹೇಗೆ ವರ್ಕ್ ಮಾಡುತ್ತೆ ಅಂತ. ನೆಕ್ಸ್ಟು ETF ನ ನಾವು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ. ಹೌ ಟು ಸೆಲೆಕ್ಟ್ ETF. ಇದರಲ್ಲಿ ನೀವು ಕೆಲವೊಂದು ಪಾಯಿಂಟ್ಸ್ನ ನೋಡಬೇಕಾಗತ್ತೆ ETF ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ. ಮೊದಲನೇ ಪಾಯಿಂಟು INAV ವರ್ಸಸ್ NAV. NAV ಅಂದರೆ ನಿಮ್ಗೆ ಗೊತ್ತು, ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಆದರೆ INAV ಅಂದರೆ ಇಂಡಿಕೇಟಿವ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಈ INAV ಅಂದರೆ ಫಾರ್ ಎಕ್ಸಾಂಪಲ್ ಒಂದು ETF 100 ರೂಪಾಯಿ ಇದೆ ಅಂದ್ಕೊಳ್ಳಿ. ಅದೇನಾದರೂ ನಿಮಗೆ 99 ರೂಪಾಯಿಗೆ ಯಾರಾದರೂ ನಿಮ್ಗೆ ಆಫರ್ ಮಾಡ್ತಾ ಇದ್ದಾರೆ, ಆದರೆ ಆ್ಯಕ್ಚುಯಲ್ ವ್ಯಾಲ್ಯೂ 100 ರೂಪಾಯಿ ಇದೆ, 99 ರೂಪಾಯಿಗೆ ನಿಮಗೆ ಬೈ ಮಾಡೋಕ್ಕೆ ಸಿಗ್ತಾ ಇದೆ ಅಂದರೆ ಅದನ್ನು ನಾವು ಡಿಸ್ಕೌಂಟ್ NAV ಅಂತ ಕರಿತೀವಿ. ಅಂದರೆ 1 ರೂಪಾಯಿ ನಿಮಗೆ ಕಡಿಮೆ ಸಿಗ್ತಾ ಇದೆ ಅಂತ. ಅದೇ ಏನಾದರೂ 100 ರೂಪಾಯಿ ಇರೋ ETF ನಿಮಗೆ 101 ರೂಪಾಯಿ ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಪ್ರೀಮಿಯಂ INAV ಅಂತ ಕರಿತೀವಿ. ಅಂದರೆ ಅವಾಗ ನಿಮಗೆ ಮಾರ್ಕೆಟ್ಗಿಂತ ಜಾಸ್ತಿ ಆಫರಲ್ಲಿ ನಿಮಗೆ ಮಾರ್ಕೆಟ್ಗಿಂತ ಜಾಸ್ತಿ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ INAV ಅಂತ. ಈ ರೀತಿ ಯಾವಾಗ ಆಗುತ್ತೆ ಅಂದರೆ ಪಾಪ್ಯುಲರ್ ETFಸ್ಗಳಿರುತ್ತೆ, ಅದರಲ್ಲಿ ತುಂಬ ಜನ ಬೈ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಬೈ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂದರೆ ಆಟೋಮೆಟಿಕ್ಕಾಗಿ ಪ್ರೈಸ್ ಮೇಲೆ ಹೋಗುತ್ತೆ. ಪ್ರೈಸ್ ಮೇಲೆ ಹೋದಾಗ ನಮ್ಮ ಹತ್ರ ಯೂನಿಟ್ಸ್ಗಳು ಕಡಿಮೆ ಆಗುತ್ತೆ. ಯೂನಿಟ್ಸ್ ಕಡಿಮೆ ಆದಾಗ ನಮಗೆ ಜಾಸ್ತಿ ಆಫರಿಗೆ ಬೈ ಮಾಡ್ತಾನೆ. ಯಾವ ರೀತಿ ಜಾಸ್ತಿ ಬೈ ಮಾಡ್ತಾ ಇದ್ದರೆ ಸ್ಟಾಕ್ಸಲ್ಲಿ PE ಜಾಸ್ತಿ ಆಗುತ್ತಲ್ಲ, ಅದೇ ರೀತಿ ಪ್ರೈಸ್ ಜಾಸ್ತಿ ಆಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಮಾರ್ಕೆಟ್ ವ್ಯಾಲ್ಯೂಕಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಕೊಟ್ಟು ನೀವು ಬೈ ಮಾಡಬೇಕಾಗುತ್ತೆ. ಇದನ್ನು ಲೈಕ್ PE ಥರ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಟ್ರ್ಯಾಕಿಂಗ್ ಎರರ್. ಈ ಟ್ರ್ಯಾಕಿಂಗ್ ಎರರ್ ಏನಂದರೆ, ಈಗ ನೀವೇನಾದರೂ Nifty 50 ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂದ್ಕೊಳ್ಳಿ, ನಿಫ್ಟಿ ಎಷ್ಟು ಮೂವ್ ಆಗುತ್ತೋ ಇದು ಅಷ್ಟೇ ಮೂವ್ ಆಗಬೇಕು ತಾನೆ, ಯಾಕಂದರೆ ಇವರು Nifty 50ನೇ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಪಾಯಿಂಟಲ್ಲಿ ನಿಮಗೆ ಟ್ರ್ಯಾಕಿಂಗ್ ಎರರ್ ಕಾಣುತ್ತೆ. ಇವತ್ತು 0.5% ನಿಫ್ಟಿ ಇನ್ಕ್ರೀಸ್ ಆಗಿದೆ ಅಂದರೆ ಇಲ್ಲಿ 0.3%, 0.2% ಈ ರೀತಿ ಇನ್ಕ್ರೀಸ್ ಆಗಿದೆ ಅಂದರೆ ಈ ಮಧ್ಯದಲ್ಲಿ ಏನು 0.1% 2% ಡಿಫ್ರೆನ್ಸ್ ಇರುತ್ತಲ್ಲ, ಇದನ್ನು ನಾವು ಟ್ರ್ಯಾಕಿಂಗ್ ಎರರ್ ಅಂತ ಕರಿತೀವಿ. ಎಕ್ಸಾಕ್ಟಾಗಿ ಅವ್ರು ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದರೂ ಅಲ್ಲಿ ಸ್ವಲ್ಪ ಟ್ರ್ಯಾಕಿಂಗ್ ಎರರ್ ಆಗುತ್ತೆ. ಈ ಟ್ರ್ಯಾಕಿಂಗ್ ಎರರು ಯಾವ ಫಂಡಲ್ಲಿ ಕಡಿಮೆ ಇರುತ್ತಲ್ಲ, ಯಾವ ETF ಅಲ್ಲಿ ಕಡಿಮೆ ಇರುತ್ತಲ್ಲ, ಆ ETF ಒಳ್ಳೆಯದು. ನೀವು ಟ್ರ್ಯಾಕಿಂಗ್ ಎರರ್ನ ಚೆಕ್ ಮಾಡಬೇಕು. ನಾನು ಮುಂದೆ ಚೆಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ. ಮೊದಲು ಪಾಯಿಂಟ್ಸ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅಲ್ಲಿ ನೋಡ್ತಾ ಇರುವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನಿಮ್ಗೆ ಪಾಯಿಂಟ್ ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಯಾವ ರೀತಿ ETF ವರ್ಕ್ ಆಗುತ್ತೆ ಅಂತ. ನಾನು ಇಲ್ಲಿ ಟಿಕರ್ ಟಿಪ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೇನು ರೆಕಮೆಂಡೇಷನ್ ಅಲ್ಲ, ನಾನು ಜಸ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಟಿಕರ್ ಟಿಪ್ಪಿಗೆ ಬಂದ ತಕ್ಷಣ ನೀವು ಇಲ್ಲಿ ಸರ್ಚ್ ಮಾಡಬೇಕು ETF ಅಂತ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ Nifty 50 ETF ಇಲ್ಲಿ ಬೀಸ್ ಅಂತ ಕೊಡ್ತೀನಿ. ಇಲ್ಲಿ ನೀವು ಬಂತು ನೋಡಿ, ನೀವು ಫಾನ್ ಇಂಡಿಯಾ Nifty 50 ಅಂತ ಬಂತು. ಇವಾಗ ಪ್ರೈಸ್ ಎಷ್ಟು ನಡೀತಾ ಇದೆ, 275 ನಡೀತಾ ಇದೆ. ಇಲ್ಲಿ ETF
ಮತ್ತು ಲಾರ್ಜ್ ಕ್ಯಾಪ್ ಅಂತ ತೋರಿಸ್ತಾ ಇದೆ. ಲಾರ್ಜ್ ಕ್ಯಾಪ್ ಅಂದರೆ ನಿಫ್ಟಿ 50 ಅಂದ ತಕ್ಷಣ ಲಾರ್ಜ್ ಕ್ಯಾಪ್ ಕಂಪ್ನಿಗಳಿರುತ್ತೆ, ಇಲ್ಲೆಲ್ಲನೂ ದೊಡ್ಡ ಕಂಪ್ನಿಗಳಿರುತ್ತೆ, ಅದಕ್ಕೋಸ್ಕರ ಲಾರ್ಜ್ ಕ್ಯಾಪ್ ETF ಅಂತ ತೋರಿಸ್ತಾ ಇದೆ. ಮತ್ತು ಹೈ ಲಿಕ್ವಿಡಿಟಿ, ನಾನು ಆವಾಗಲೇ ಹೇಳಿದ್ನಲ್ಲ, ಬೈ ಮಾಡೋರು ಇದ್ದಾರೆ ಅಂದರೆ ಸೆಲ್ ಮಾಡೋರು ಇರ್ತಾರೆ, ಸೆಲ್ ಮಾಡೋರು ಇದ್ದಾರೆ ಅಂದರೆ ಬೈ ಮಾಡೋರು ಇರ್ತಾರೆ ಅಂತ. ಇದನ್ನು ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ಈ ಲಿಕ್ವಿಡಿಟಿ ಹೈ ಲಿಕ್ವಿಡಿಟಿ ಇದೆ ಅಂತಲೂ ತೋರಿಸ್ತಾ ಇದೆ. ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ 1 ಡೇ ರಿಟರ್ನ್ ತೋರಿಸ್ತಾ ಇದೆ, 0.51% ಇದೆ. ಅದೇ ನೀವು 1 ಇಯರ್ ರಿಟರ್ನ್ ನೋಡಿ 28% ಇದೆ. ಈ ETF 28% ರಿಟರ್ನ್ ಕೊಟ್ಟಿದೆ ಲಾಸ್ಟ್ 1 ವರ್ಷದಿಂದ. ಅದೇ ನೀವು ಏನಾದರೂ ನಿಫ್ಟಿ 50 ಏನು ರಿಟರ್ನ್ ಕೊಟ್ಟಿದೆ ಅಂತ ನೀವು ನೋಡೋದಾದರೆ ಇಲ್ಲಿ ನೋಡಿ, ನಿಫ್ಟಿ ಏನು ರಿಟರ್ನ್ ಕೊಟ್ಟಿದೆ 27 ಕೊಟ್ಟಿದೆ. ಅದೇ ನಿಫ್ಟಿ 50 ETF ಎಷ್ಟು ರಿಟರ್ನ್ ಕೊಟ್ಟಿದೆ 28 ಕೊಟ್ಟಿದೆ, 1% ಜಾಸ್ತಿ ಕೊಟ್ಟಿದೆ. ಅದಕ್ಕೆ ನಾನು ಹೇಳೋದು ನಿಮಗೆ ETF ಮ್ಯೂಚುವಲ್ ಫಂಡು ಮತ್ತು ಸ್ಟಾಕ್ಸ್ಗಿನ ಬೆಟರ್ ಆಗಿರುತ್ತೆ ಅಂತ. ಅದೇ ರೀತಿ ಒಂದು ನಿಮಿಷ, ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ನೀವು NAV ಅಂತ ಕೊಡ್ತಾ ಇದೆ. ಈ NAV ಅಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಕರೆಂಟ್ ಪ್ರೈಸ್ ಈಸ್ ಫಾರ್ ಫ್ರಮ್ ದ ರಿಯಲ್ ಟೈಮ್ NAV. ನಾನು ಆವಾಗಲೇ ಹೇಳಿದ್ನಲ್ಲ INAV ಅಂತ. ಮಾರ್ಕೆಟು ಜಾಸ್ತಿ ಇದ್ದರೆ ಡಿಸ್ಕೌಂಟಲ್ಲಿ ಸಿಗುತ್ತೆ, ಮಾರ್ಕೆಟ್ಗೆ ಏನಾದರೂ ವ್ಯಾಲ್ಯೂಯೇಷನ್ ಜಾಸ್ತಿ ಸಿಗ್ತಾ ಇದೆ ಪ್ರೀಮಿಯಮ್ ಸಿಗುತ್ತೆ, ಅದೇ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇಲ್ಲ ಅಂದರೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತ ನಾನು ಹೇಳಿದ್ನಲ್ಲ INAV. ಅದೇ ಇದು ಕರೆಂಟ್ ಇವಾಗ ಪ್ರೈಸ್ ಎಷ್ಟಿದೆ 275, ಇದು ಆ್ಯಕ್ಚುಯಲ್ ಪ್ರೈಸ್ಗಿಂತ ತುಂಬ ಜಾಸ್ತಿ ಇದೆ ಅಂತ, ಅಂದರೆ ಜಾಸ್ತಿ ವ್ಯಾಲ್ಯೂಯೇಷನ್ ಸಿಗ್ತಾ ಇದೆ ಅಂತ. ಇನ್ನು ನೆಕ್ಸ್ಟ್ ಬರೋದು ಎಕ್ಸ್ಪೆನ್ಸ್ ರೇಷೋ. ಇದು ಕೂಡ ಬೆಟರ್ ಆಗಿದೆ ಎಕ್ಸ್ಪೆನ್ಸ್ ರೇಷೋ, ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಅದೇ ರೀತಿ ಟ್ರ್ಯಾಕಿಂಗ್ ಏರರು ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ಇದು ಕೂಡ ಗ್ರೀನ್ ಫ್ಲಾಗ್ ಇದೆ. ಮತ್ತು ರಿಟರ್ನ್ ವರ್ಸಸ್ FD ರೇಟ್, FDಗಿನೂ ಚೆನ್ನಾಗಿ ರಿಟರ್ನ್ ತಂದು ಕೊಟ್ಟಿದೆ ಅಂತ ಇದೆರಡು ಗ್ರೀನ್ ಆಗಿ ಹೇಳ್ತಾ ಇದೆ. ಇನ್ನೊಂದು ಎಂಟ್ರಿ ಪಾಯಿಂಟ್, ಈ ಎಂಟ್ರಿ ಪಾಯಿಂಟ್ನ ಅಷ್ಟೊಂದು ಕನ್ಸಿಡರ್ ಮಾಡಬೇಡಿ. ಇವರು ತುಂಬ ಟೆಕ್ನಿಕಲ್ ಅನಲೈಸ್ ಮಾಡಿ ಓವರ್ ಝೋನು, ಕ್ಲೋಸರ್ ಝೋನು ಈ ರೀತಿ ಚೆಕ್ ಮಾಡಿ ನಿಮಗೆ ಹೇಳ್ತಾರೆ. ಇವೆರಡೂ ಬಿಟ್ಬಿಡಿ, ನೀವು ಬರೀ NAV ನೋಡಿ ಹೈ ಇದೆಯಾ, ತುಂಬ ಹೈ ಇದೆಯಾ, ಕಡಿಮೆ ಇದೆಯಾ ಅಂತ, ಮತ್ತು ಎಕ್ಸ್ಪೆನ್ಸೇಷನ್ ನೋಡಿ, ಟ್ರ್ಯಾಕಿಂಗ್ ಎರರ್ ನೋಡಿ, ಮತ್ತು ರಿಟರ್ನ್ ವರ್ಸಸ್ FD ರೇಟ್ ನೋಡಿ. ಇಷ್ಟು ನೋಡಿ ಸಾಕು, ನಿಮಗೆ ಅರ್ಥ ಆಗುತ್ತೆ. ಇನ್ನು ಕೆಳಗಡೆ ಬಂದರೆ ನಿಮಗೆ ಏನು ಸಿಗುತ್ತೆ ಅಂದರೆ ರಿಯಲ್ ಟೈಮ್ NAV, ಆಗಲೇ ಅನ್ನಲ್ಲ INAV, ಇದು ಇರೋದು 256 ರೂಪಾಯಿ. ಕರೆಂಟ್ ಪ್ರೈಸ್ ನಡೀತಾ ಇರೋದು 275 ರೂಪಾಯಿ. ಇಷ್ಟು ಡಿಫ್ರೆನ್ಸ್ ಇದೆ. ಇಷ್ಟು ನೀವು ಎಕ್ಸ್ಟ್ರಾ ಪ್ರೀಮಿಯಂ ಕೊಟ್ಟು ಇದನ್ನು ಬೈ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನೆಕ್ಸ್ಟು AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಯಾವ ರೀತಿ ನೀವು ಮ್ಯೂಚುವಲ್ ಫಂಡಲ್ಲಿ AUM ಚೆಕ್ ಮಾಡ್ತಿರಲ್ಲ, ಇಷ್ಟು ಕೋಟಿ ಫಂಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ಅಂತ, ಅದೇ ರೀತಿ ETF ಅಲ್ಲಿ ಇಷ್ಟು ಕೋಟಿ ದುಡ್ಡು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ. ಅದೇ ರೀತಿ ಪಕ್ಕದಲ್ಲಿ ನೋಡಿದರೆ ಎಕ್ಸ್ಪೆನ್ಸ್ ರೇಷೋ ಅಂತ ಕಾಣ್ತಾ ಇದೆ. ಈ ಎಕ್ಸ್ಪೆನ್ಸ್ ರೇಷೋ ನೋಡಿ 0.04% ಇದೆ. ಅದಕ್ಕೆ ನಾನು ಹೇಳಿದ್ದು ಎಕ್ಸ್ಪೆನ್ಸ್ ರೇಷೋ ತುಂಬ ಕಡಿಮೆ ಇರುತ್ತೆ, ನೀವು ಇದನ್ನು ನೆಗ್ಲೆಕ್ಟ್ ಕೂಡ ಮಾಡ್ಬೋದು, ಅಷ್ಟೊಂದು ಕಡಿಮೆ ಇರುತ್ತೆ ಇಲ್ಲಿ ಎಕ್ಸ್ಪೆನ್ಸ್ ರೇಷೋ ಅಂತ. ಇನ್ನೊಂದು ಇಲ್ಲಿ ಕೆಟಗರಿ ಎಕ್ಸ್ಪೆನ್ಸ್ ರೇಷೋ ಅಂತಿದೆ, ಅಂದರೆ ಇವರು ಕಾಂಪಿಟೇಟರ್ ಎಕ್ಸ್ಪೆನ್ಸ್ ರೇಷೋ. ಕಾಂಪಿಟೇಟರ್ ಯಾವ ರೀತಿ ಇಂಡಸ್ಟ್ರಿ PE ಅಂತ ನೋಡ್ತೀವಲ್ಲ, ಅದೇ ರೀತಿ ಇಲ್ಲಿ ಇಂಡಸ್ಟ್ರಿ ಎಕ್ಸ್ಪೆನ್ಸ್ ರೇಷೋ ನೀವು ನೋಡಿದ್ರೆ 0.26 ಇದೆ, ಆದರೆ ಇವ್ರದ್ದು 0.04 ಇದೆ, ತುಂಬ ಕಡಿಮೆ ಇದೆ ಇವ್ರದ್ದು. ಟ್ರ್ಯಾಕಿಂಗ್ ಎರರ್ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ 0.01% ವ್ಯತ್ಯಾಸ ಇರುತ್ತಲ್ಲ, ಅದನ್ನು ಇವ್ರ ಹತ್ರ 0.03% ಟ್ರ್ಯಾಕಿಂಗ್ ಎರರ್ ಇದೆ. ಅದೇ ರೀತಿ ಕೆಟಗರಿ ಟ್ರ್ಯಾಕಿಂಗ್ ಎರರ್ ನೀವೇನಾದರೂ ನೋಡೋದಿದ್ರೆ 0.14% ಇದೆ. ಕೆಟಗರಿ ಇವರು ಕಾಂಪಿಟೇಟರ್ಕಿನ್ನ ಇವರು ಟ್ರ್ಯಾಕಿಂಗ್ ಎರರ್ ತುಂಬ ಕಡಿಮೆ ಇದೆ. ಓವರಾಲ್ ನೋಡ್ತಾ ಇದ್ದರೆ ಈ ETF ಬೆಸ್ಟ್ ಆಗಿದೆ ಅಂತ ಹೇಳ್ತಾ ಇದೆ. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ, ನಿಮ್ಗೆ ಜಸ್ಟ್ ಅರ್ಥ ಆಗೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದೇ ರೀತಿ ETF ರಿಲೇಟೆಡ್, ನಿಫ್ಟಿ ರಿಲೇಟೆಡ್ ETF ಇಲ್ಲಿದೆ ನೋಡಿ. SBI ನಿಫ್ಟಿ 50 ಇದೆ, ICICI ನಿಫ್ಟಿ ETF ಇದೆ, ಮಿರಾ ಅಸೆಟ್ ಇದೆ. ಇದೇ ರೀತಿ ನೀವು ಬೇರೆ ಬೇರೆ ಚೆಕ್ ಮಾಡ್ಬೋದು. ಅದೇ ರೀತಿ ನೀವು ನೋಡಿ, ಈ ರೀತಿ ನೀವು ಬೇರೆ ಬೇರೆ ಚೆಕ್ ಮಾಡಿ ಕೂಡ ನೋಡ್ಬೋದು. ಮತ್ತು ಇಲ್ಲಿ ಯಾವ್ಯಾವ ETF ನಾನು ಹೇಳಿದ ಹೆಸರು ಹೇಳಿದ್ದೀನಲ್ಲ, ಇದು ಯಾವುದೇ ರೀತಿ ಬೈಸ್ ಆ್ಯಂಡ್ ರೆಕಮೆಂಡೇಷನ್ ಅಲ್ಲ. ಇವಾಗ ನಮಗೆ ETF ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಾಯಿತು, ಯಾವ ರೀತಿ ಅಂತ ನಾವು ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದ್ವಿ. ಇನ್ನು ನೆಕ್ಸ್ಟು ETF ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಹೇಗೆ ಬೈ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ನಾನು ಗ್ರೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ನಿಪಾನ್ ಇಂಡಿಯಾ ಬೀಸ್ನ ಬೈ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ಗೋಸ್ಕರ. ಇಲ್ಲಿ ಇವಾಗ ಪ್ರೈಸ್ ಎಷ್ಟು ನಡೀತಾ ಇದೆ 275 ನಡೀತಾ ಇದೆ. ಇದನ್ನು ನೀವೇನಾದರೂ ಬೈ ಮಾಡಬೇಕು ಅಂದರೆ ಇಲ್ಲಿ ಬೈ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಂಟ್ರಾಡೇ ಡೆಲಿವರಿ ಅಂತ ಕಾಣಿಸುತ್ತೆ. ನೀವು ಯಾವಾಗಲೂ ಇಂಟ್ರಾಡೇಲಿ ಬೈ ಮಾಡೋಕೆ ಹೋಗಬೇಡಿ. ಇಂಟ್ರಾಡೇಲಿ ಬೈ ಮಾಡಿದ್ರೆ ಅಂದರೆ ನೀವು ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡಬೇಕು, ಒಂದಿನದಲ್ಲಿ ಟ್ರಾನ್ಸಾಕ್ಷನ್ ಕ್ಲೋಸ್ ಆಗಬೇಕು. ಇದನ್ನು ನಾವು ಇಂಟ್ರಾಡೇ ಅಂತ ಕರಿತೀವಿ. ನೀವು ಯಾವಾಗಲೂ ಡೆಲಿವರಿಲಿ ಬೈ ಮಾಡಿ. ಡೆಲಿವರಿಲಿ ಬೈ ಮಾಡಿದರೆ ಇವತ್ತು ಬೈ ಮಾಡಿದರೆ ನಾಳೆ ಸೆಲ್ ಮಾಡ್ಬೋದು, ನಾಡಿದ್ದು ಸೆಲ್ ಮಾಡ್ಬೋದು, ಒಂದು ವರ್ಷ ಬಿಟ್ಟು ಸೆಲ್ ಮಾಡ್ಬೋದು. ಇದೇ ರೀತಿ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಅದಕ್ಕೋಸ್ಕರ ನೀವು ಯಾವಾಗಲೂ ಡೆಲಿವರಿಲಿ ಬೈ ಮಾಡಿ. ಇನ್ನು ನೆಕ್ಸ್ಟು ಇವಾಗ ನಾನೇನು ಮಾಡ್ತೀನಿ, ಕ್ವಾಂಟಿಟಿ 1 ಅಂತ ಕೊಡ್ತೀನಿ. 1 ಅಂತ ಕೊಟ್ಟು ಈ ಟ್ರೇಡಿಂಗ್ ಅಕೌಂಟಲ್ಲಿ ನಾನು ದುಡ್ಡು ಹಾಕಿಲ್ಲ. ದುಡ್ಡು ಹಾಕಿದರೆ ಈ ರೀತಿ ತೋರಿಸ್ತಿರಲಿಲ್ಲ, ಇಲ್ಲಿ ಬೈ ಮತ್ತು ಸೆಲ್ ಅಂತ ತೋರಿಸ್ತಾ ಇತ್ತು. ನೀವೇನಾದರೂ ನಿಮ್ಮ ಅಕೌಂಟಲ್ಲಿ ದುಡ್ಡು ಆ್ಯಡ್ ಮಾಡಿಕೊಂಡು ಇಲ್ಲಿ ಬೈ ಮತ್ತು ಸೆಲ್ ಅಂತ ತೋರಿಸುತ್ತೆ. ಬೈ ಮಾಡಬೇಕಿದ್ರೆ ಬೈ ಅಂತ ಕ್ಲಿಕ್ ಮಾಡಿ, ನಿಮ್ಮ ಆರ್ಡರ್ ಎಕ್ಸಿಕ್ಯೂಷನ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ನೆಕ್ಸ್ಟ್ ವಿಡಿಯೋ ಯಾವ ರೀತಿ ETFs ಬರುತ್ತೆ, ಟೈಪ್ಸ್ ಆಫ್ ETFs ಯಾವ ರೀತಿ ಬರುತ್ತೆ, ಮತ್ತು ಯಾವ ರೀತಿ ಕೆಟಗರಿ ಇರುತ್ತೆ ETF ಅಲ್ಲಿ, ಮತ್ತು ನಾವು ಅದರಲ್ಲಿ ಹೇಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತು ಅದನ್ನೆಲ್ಲ ಹೇಗೆ ಚೆಕ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಿಮ್ಗೆ ETF ಬಗ್ಗೆನೇ ವಿಡಿಯೋ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ ETF ಅಂತ, ನಾನು ನೆಕ್ಸ್ಟ್ ವಿಡಿಯೋನ ಅದನ್ನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.